ಮತ್ತದ್ರ ಜೊತೆಗೆ ನಮ್ಮ ಮೈಸೂರು, ನಮ್ಮ KR ನಗರ, ಮೈಸೂರು ಜಿಲ್ಲೆ ಸಹ ಮಂಡ್ಯಕ್ಕೆ ಸೇರಿದೆ. ಹಾಗಾಗಿ ನಮ್ಮ ಸ್ಥಳೀಯ ಪಾರ್ಲಿಮೆಂಟ್ ಮೆಂಬರ್ಸು HD ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಹಾರಾಜರು, ಯದುವಂಶದ ಅರಸರು, ಯದುವಂಶದ ನಿಲ್ತಾರೆ ಎಂದಾಗ ನಾನು ಸಿದ್ದರಾಮಯ್ಯನವ್ರನ್ನ, ಮುಖ್ಯಮಂತ್ರಿಗಳನ್ನ, KPCC ಅಧ್ಯಕ್ಷರು ಆದಂಥ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಕೇಳಿಕೊಂಡ್ರು, ದಯವಿಟ್ಟು ಯದುವಂಶದ ಅರಸರ ಬಗ್ಗೆ ಕ್ಯಾಂಡಿಡೇಟ್ ಹಾಕೋಡ್ಬೇಡಿ, ದೇಶಕ್ಕೆ ಇದೊಂದು ಮಾದರಿಯಾಗಲಿ, ಇದು ಯುನಾನಿಮಸ್ ಆಗಿ ಆಗಲಿ ಅವರು. ಯಾಕೆಂದ್ರೆ ಮಹಾರಾಜರ ಕೊಡುಗೆ ಇವತ್ತಿಗೂ ಇದೆ. ಅರಸರಳಿದರು, ಅರಸರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಕೂಡ ಅಮರ ಅವು. ಹಾಗಾಗಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ. ಆದರೆ ಬಹಳ ಲಘುವಾಗಿ ತಗೊಂಬಿಟ್ರು. ಓಹೋ, ಏನ್ ಮಹಾರಾಜ್ನೋ ಅಂತ ಹೇಳಿ ನಾವು ಅದ್ರ ಬದಲು ನಾವು ಒಕ್ಕಲಿಗರನ್ನ ಹಾಕ್ತೀವಿ, ಲಿಂಗಾಯತರನ್ನ ಹಾಕ್ತೀವಿ, ಕುರುಬರನ್ನ, ಏನೇನೋ ಜಾತಿ ವಿಚಾರ ಎತ್ಕೊಂಡು ಹುಟ್ಬಿಟ್ರಿ. ಇವತ್ತು ಮಹಾರಾಜರಿಗೆ ಯಾವ ಜಾತಿ, ಮಹಾರಾಜರಿಗೆ ಯಾವ ಧರ್ಮ, ಮಹಾರಾಜರಿಗೆ ಯಾವ ಪಾರ್ಟಿ? ನೀವೇನು ಅವತ್ತಿನ ದಿವಸ ನಮ್ಮ ಮಾತನ್ನ ಅಥವಾ ಜನರ ಆಶೆಗಳನ್ನ ಅವತ್ತು ಧಿಕ್ಕರಿಸಿದ್ರು, ಅದೇ ಮಹಾರಾಜರು 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಈಗ ನೀವು 1.5 ಲಕ್ಷದಲ್ಲಿ ಸೋತಿದ್ದೀರಾ. ನೀವು ಮುಖ್ಯಮಂತ್ರಿಗಳೇ, ನೀವು 1.5 ಲಕ್ಷ ಸೋತಿದ್ದೀರಾ. ನೀವು ಅದು ಹೇಗೆ? ನೀವು ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಮಾಡಿದ್ದು? 12 ದಿವಸ ಕ್ಯಾಂಪ್ ಮಾಡಿದ್ರಿ. ಇಲ್ಲಿ ಮೈಸೂರಲ್ಲಿ 12 ದಿವಸ ಬಂದು ಮಲಿಕಂಡ್ರಿ. ಇನ್ನೆಲ್ಲ ಏನೇನೋ ಮಾಡಿದ್ರಿ, ಬೇಕಾದಷ್ಟು ಹಣ ಖರ್ಚಾಯ್ತು ಇಲ್ಲಿ. ಆದ್ರೆ ಏನಾಯ್ತು? ಜನ ಮಹಾರಾಜರನ್ನ ಆಯ್ಕೆ ಮಾಡಿಕೊಂಡ್ರು. ಇದು ಜನರ ಜಯ, ಜನರ ಜಯ. ಮತ್ತು ಯದುವಂಶದ ಅರಸರು ಕೊಟ್ಟಂತ ಅಕ್ಷರ, ಅನ್ನ, ನೀರು, ವಿದ್ಯುತ್ ಶಕ್ತಿ, ಮೀಸಲಾತಿ, ಇದೆಲ್ಲದರ ಜಯ ಇದು. ಹಾಗಾಗಿ ಇನ್ನು ಮುಂದಾದ್ರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ದುರಂಕಾರ ಇವೆಲ್ಲ ಬಿಟ್ಟುಬಿಡಿ, ಏನೂ ಆಗಲ್ಲ ಅದರಿಂದ. ಎಷ್ಟು ಗೆದ್ದಿದ್ದೀರಾ? 9 ಗೆದ್ದಿದ್ದೀರಾ. 9 ಅದರಲ್ಲಿ 3 ಯಾರು? ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ದುಡ್ಡು, ಮಂತ್ರಿಗಳ ಚರಿಷ್ಮಾನೋ ಮತ್ತೊಂದು ಎಂಥದ್ದು ಆಗಿದೆ. ನಾವು ಒಂದಿದ್ದ 9 ಆಗಿದ್ವಿ ನಾವು. ಅದೆಲ್ಲ ಉತ್ತರ. ಎಷ್ಟು ಗೆದ್ದಿದ್ದೀರಾ ಅಂದ್ರೆ ಅಷ್ಟು. 136 ಜನ ಶಾಸಕರನ್ನ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿದು, ಅವರೇ ಹೇಳೋಂಗೆ 1 ಲಕ್ಷ ಕೋಟಿಗೂ ಮೀರಿ ಹಣ ಸುರಿದು ಆಗಿದ್ದಾದ್ರೂ ಏನು? ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ. ಇದು ಬಹಳ ಮುಖ್ಯ. ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು. ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡ್ಸೋದು ಬಿಡಿ. ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡಬೇಕೆಲ್ಲ ಜೊತೆ.